ಬಿಗ್ ಬಾಸ್ ಇಂದ ಕಾಲ್ ಬಂದಿದ್ದು ಹೇಗೆ ರೀಶಾ ಅವ್ರಿಗೆ? ಯಾಕೆಂದ್ರೆ ರಿಷಾ ಗೌಡ ಅವರು ಖಂಡಿತ ನೀವು ಫೇಮಸ್ ಇದ್ರಿ, ನಿಮ್ದೇ ಆದ ಒಂದು ಫೀಲ್ಡ್ ಅಲ್ಲಿ ಇದ್ರಿ, ಮಾಡಲಿಂಗ್ ಅಲ್ಲಿ ಇದ್ರಿ, ಅಥ್ಲೀಟ್ ಆಗಿದ್ರಿ ನೀವು, ಹಾಗೆ ಹೀರೋಯಿನ್ ಕೂಡ ಆಗಿದ್ರಿ. ಸೊ ಬಿಗ್ ಬಾಸ್ಗೆ ಬಂದಿದ್ದು ಹೇಗೆ? ನಾನು ಅಷ್ಟು ಮಾಡಿದ್ರು 2 ವರ್ಷದಲ್ಲಿ ಎಲ್ಲೋ ನನಗೆ ಜನ ರೆಕಗ್ನೈಸೇಷನ್ ಸಿಗ್ತಾ ಇಲ್ಲ ಅಂತ ಫೀಲ್ ಆಗ್ತಾ ಇತ್ತು. ಸೊ ರೆಕಗ್ನೈಸೇಷನ್ ಬೇಕು ಅಂತ ಫೀಲ್ ಟೈಮಲ್ಲಿ ಐ ವಾಸ್ ವೇಟಿಂಗ್ ಬರಲಿ ಅಂತ. ನನಗೆ ಆಪೋಸಿಟ್ ಚಾನಲಿಂದನೂ ನಾಗಿನಿ ಅನ್ನೋ ಸೀರಿಯಲ್ ಬಂದಿತ್ತು, ಇನ್ನು ಹಳ್ಳಿ ಅದು ಬೇರೆ ಬೇರೆ ಬಂದಾಗ ಅಫಸ್ ಬಿಗ್ ಬಾಸ್ ಅನ್ನೋದು ನನಗೊಂಥರ ಹೋಗ್ಬೇಕಂತ ಇತ್ತು ನನಗೆ. ಸಡನ್ನಾಗಿ ಬಂದಾಗ ಐ ವಾಸ್ ಲೈಕ್ ಥಿಂಕೇ ಮಾಡಲಿಲ್ಲ. ನಮ್ಮ ಮನೇಲಿ ಫುಲ್ ಶಾಕು, ಬೇಡ ಹೋಗ್ಬೇಡ, ಬೇರೆ ಯಾವುದಾದ್ರೂ ಮಾಡು, ಹೋಗ್ಬೇಡ ನೀನು, ನಿಜ ನೀನು ಅಕ್ಸೆಪ್ಟ್ ಮಾಡಲ್ಲ, ಬೇಡ ಅಂತ. ನಮ್ಮ ಮನೇಲಿ ನಿಜ ಐ ಶುಡ್ ಬಿ ಯಾಕೆಂದ್ರೆ ನಿಮ್ಮ ಕೋಪನ ತಡ್ಕೊಳಕ್ ಆಗಲ್ಲ ಅಂತ ಅಥವಾ ಹಠನ ಯಾವ ಪೇರೆಂಟ್ಸ್ ಇವತ್ತು ನನ್ನ ಜೊತೆ ನಿಂತಿದ್ದಾರೆ ಅಂತ ಅಂದರೆ ಏನೇ ಆದ್ರೂ ಅವ್ರಿಗೆ ಗೊತ್ತಿದೆ ಅವ್ರ ಮಗಳು ಏನು ಅಂತ ಹೇಳಿ. ಅವ್ರು ತುಂಬ ಹೇಳಿ ಕಲಿಸಿದ್ರು ಕೂಡ. ಕೈ ಮೀರಿ ಅದಾಗೋಯ್ತು ತಪ್ಪು. ಮೇ ಬಿ ಅದರಿಂದ ಇವತ್ತು ನಾನು ಇಲ್ಲಿ ಕೂತಿದ್ದೀನೋ ಅಥವಾ ಮಾರಲ್ ಏನಿಂದ ನಾನು ಇಲ್ಲಿ ಬಂದಿದ್ದೀನಿ ಅಂತ ದೇವ್ರಿಗೆ ಮಾತ್ರ ಗೊತ್ತು. ನನಗಂತೂ ನಿಜ ನಾನು ಇಷ್ಟು ಬೇಗ ಬರ್ತೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಿಮ್ಮ ಪ್ರಕಾರ ನಿಮ್ಮ ಒಂದು ಜರ್ನಿ ಒಂದು 30 ದಿನಗಳಾಗಿರಬಹುದು, ಬಟ್ ಕರ್ನಾಟಕ ಜನ ನಿಮ್ಮನ್ನ ಬಹಳಷ್ಟು ಇಷ್ಟಪಟ್ಟಿದ್ದಾರೆ. ಬರೀ ಅಗ್ರೆಸಿವ್ನ ನೆಗೆಟಿವ್ ಆಗಿ ಆ ಥರ ಏನೂ ಇಲ್ಲ, ಖಂಡಿತ ನಿಮ್ಮ ತುಂಬಾ ಆಟವನ್ನ ಇಷ್ಟಪಟ್ಟಿದ್ದಾರೆ. ಆದರೆ ಇನ್ನೂ ತುಂಬಾ ಸ್ಟ್ರಾಟಜಿ ಯೂಸ್ ಮಾಡಿ ಇನ್ನೊಂದು ಸ್ವಲ್ಪ ಅಗ್ರೆಸಿವ್ ಆಗಿ ಇನ್ನೊಂದು ಸ್ವಲ್ಪ ಎಂಟರ್ಟೈನ್ ಮಾಡಿದ್ರೆ ಉಳ್ಕೊಳ್ಬಹುದಿತ್ತು ಅಂತ ಅನ್ಸುತ್ತೆ. ಇಲ್ಲ, ನಾನು ಅದು ಪ್ಲಾನ್ ಮಾಡಿದ್ದು, ಈ ಪ್ರೋಸೆಸ್ಸಲ್ಲಿ ಇದ್ದೆ ನಾನು. ಈ ವೀಕ್ ಅದೇ ಮಟ್ಟಿಗೆ ಹೋಗ್ತಾ ಇತ್ತೇನೋ ನನ್ನ ಗೇಮು. ಐ ಸ್ಟಿಲ್ ಡೋಂಟ್ ನೋ, ಬಟ್ ಜನದ್ದು ರೆಸ್ಪಾನ್ಸ್ ನನಗೆ ಇಷ್ಟ ಆಯಿತು. ಲೈಕ್ ಇಲ್ಲ ಇನ್ನೂ ಆಡಬೇಕಿತ್ತು, ನೀವು ಪೊಟೆನ್ಷಿಯಲ್ ಇರೋರು ಹೆಂಗೆ ಬಂದುಬಿಟ್ರಿ ಅಂತೆಲ್ಲ ಸಪೋರ್ಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನಂಗೆ ತುಂಬ ವಾಸ್ ಲೈಕ್ ಹ್ಯಾಪಿ. ಮೈ ಗಾಡ್ ಏನಿದೆ, ಹೀಗೆಲ್ಲ ಜನರು ಖುಷಿ ಪಡ್ತಾ ಇದ್ದಾರೆ ಅಂತ ಎಲ್ಲೋ ಖುಷಿ ಆಯಿತು ನನಗೆ ತುಂಬಾ. ಓಕೆ, ಅಲ್ಲಿ ಟಾಸ್ಕ್ಗಳು ತುಂಬ ಮ್ಯಾಟ್ ಆಗುತ್ತೆ ಬಿಗ್ ಬಾಸ್ ಹೌಸಲ್ಲಿ. ನೀವು ಅಥ್ಲೀಟ್ ಆಗಿರೋದ್ರಿಂದ, ಸ್ಪೋರ್ಟ್ಸ್ ಪರ್ಸನ್ ಆಗಿರೋದ್ರಿಂದ ಅದು ಹೆಲ್ಪ್ ಆಯ್ತಾ ನಿಮಗೆ? ಲಾಂಗ್ ಟೈಮ್ ಆಯ್ತಲ್ಲ, ಈಗ ಸ್ಪೋರ್ಟ್ಸ್ ಬಿಟ್ಟು ನಾನು ಹತ್ತತ್ರ 10 years ಆಗಿದೆ ನಾನು ಸ್ಪೋರ್ಟ್ಸ್ ಬಿಟ್ಟು. ಸ್ಟಿಲ್ ನನ್ನ ಬಾಡಿ ಸಪೋರ್ಟ್ ಮಾಡ್ತಾ ಇದೆ ಅಂದರೆ ಬಿಕಾಸ್ ಆಫ್ ಚಿಕ್ಕ ವಯಸ್ಸಿಂದ ಆಡಿರೋದಕ್ಕೆ. ಅದು ಟಾಸ್ಕ್ ಅಂತ ಬಂದಾಗ ಐ ಹ್ಯಾವ್ ಗಿವನ್ ಮೈ ಬೆಸ್ಟ್ ಅಂತ ನನಗೆ ಫೀಲ್ ಆಗುತ್ತೆ. ಎಲ್ಲರೂ ಕಾಂಪಿಟೇಷನ್ ಇತ್ತು, ಯಾಕಂದರೆ ರೆಗ್ಯುಲರ್ ಫಿಟ್ನೆಸ್ ಮಾಡೋರೆಲ್ಲ ಇದ್ರು, ಇವನ್ ಕಾವ್ಯ ಚೆನ್ನಾಗಿ ಆಡ್ತಾ ಇದ್ಲು ಟಾಸ್ಕು, ರಾಶಿಕಾ ಚೆನ್ನಾಗಿ ಆಡ್ತಾ ಇದ್ಲು. ಸೊ ಫೈಟ್ ಅಂತ ಬಂದಾಗ ಈಕ್ವಲ್ ಫೈಟ್ ಅಂತ ಕೊಡಬೇಕಾಗಿತ್ತು. ಎಲ್ಲೂ ಮುಳ್ಳಾಗಲಿಲ್ಲ ನನಗೆ ಟಾಸ್ಕ್ ಅಂತ ಬಂದಾಗ. ಅಡ್ವಾಂಟೇಜು ಏನಂತ ಆಗಬೇಕು ಅಂದರೆ ಎಲ್ಲ ಕ್ಯಾಲ್ಕುಲೇಟಿವ್ ಆಗಿದ್ರಲ್ವಾ, ಅವ್ರವ್ರ ಗೇಮ್ ಅವ್ರವ್ರು ಆಡಬೇಕಾದ್ರೆ ಈಕ್ವಲ್ ಫೈಟ್ ಇತ್ತು. ಓಕೆ, ನೀವು ಬಿಗ್ ಬಾಸ್ ಮನೆ ಒಳಗಡೆ ಹೋದ್ರಿ, ಬಟ್ ಹೊರಗಡೆ ಯಾವುದು ತುಂಬಾ ಬೂಮಿಂಗ್ ಅಲ್ಲಿ ಇದ್ದಿದ್ದು, ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಫೇಮಸ್ ಆಗಿದೆ ಅಂದ್ರೆ ನೀವು ಆ ರನ್ನಿಂಗ್ ರೇಸ್ ಆಡ್ತಿದ್ರಲ್ಲ, ಆ ಒಂದು ವಿಡಿಯೋಗಳು ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ತುಂಬಾ ವೈರಲ್ ಆಯ್ತು. ನೀವೊಬ್ರು ಅಥ್ಲೀಟ್ ಅನ್ನೋದು, ವಾವ್ ಅನ್ನೋದು, ರಿಷಾ ಅಂದ್ರೆ ವಾವ್ ಅಥ್ಲೀಟ್ ಅಂತ. ಯಾಕಂದ್ರೆ ನೀವು ಆ ರನ್ನಿಂಗ್ ರೇಸ್ ಫೀಲ್ಡ್ ಅಲ್ಲಿ ಓಡ್ತಿದ್ದು ವಿಡಿಯೋಸ್ ಎಲ್ಲ ತುಂಬಾ ವೈರಲ್ ಆಗಿತ್ತು. ಸೊ ಅದ್ರ ಬಗ್ಗೆ ಹೇಳ್ಬೋದಾ? ನೀವು ಏನು ಅಥ್ಲೀಟ್ ಅಂದ್ರೆ ಏನು ಯಾಕೆ ಅಥ್ಲೀಟ್ ಅಂದ್ರೆ ಸ್ಪೋರ್ಟ್ಸ್ ಇಂದ ಬಿಟ್ಟು ನೀವು ಮಾಡೆಲಿಂಗ್ ಬಂದಿದ್ದು ಹೇಗೆ? ಆಲ್ಮೋಸ್ಟ್ ನನ್ನ 16 years ನನ್ನ ಲೈಫ್ ಅಂದರೆ ನಾನು 16 ವರ್ಷದ ಬರೋವರೆಗೂ ನನ್ನ ಲೈಫ್ ಕಂಪ್ಲೀಟ್ ಸ್ಪೋರ್ಟ್ಸ್ ಲೈಫೇ. ನನಗೆ ಫೋನ್ ಇಲ್ಲ, ಎಜುಕೇಷನ್ನು ಅಷ್ಟಕ್ಕಷ್ಟೇ. ಬಿಕಾಸ್ ಸ್ಪೋರ್ಟ್ಸ್ಗೆ ನಾನು ಗೌರ್ಮೆಂಟಿಗೆ ಸರ್ವ್ ಮಾಡ್ತಿದ್ದು. 16 yearsವರೆಗೂ ಗೌರ್ಮೆಂಟ್ ಹ್ಯಾವ್ ಟೇಕನ್ ಕೇರ್ ಆಫ್ ಮೀ, ಲೈಕ್ ಎಜುಕೇಷನ್ ಆಗಲಿ ಎವ್ರಿಥಿಂಗ್. ನನ್ನ ಶೆಲ್ಟರ್, ನನಗೆ ಎವ್ರಿಥಿಂಗ್ ಹ್ಯಾಸ್ ಟೇಕನ್ ಕೇರ್. ಯಾಕಂದರೆ ನಾನು ನ್ಯಾಷನಲ್ ಮೆಡಲ್ 3 ಆಗಿರೋದ್ರಿಂದ ಐ ವಾಸ್ ಪ್ಲೇಯಿಂಗ್ ಫಾರ್ ದ ಕರ್ನಾಟಕ ಟೀಮ್ಗೆ ಆಡ್ತಾ ಇದ್ದೆ ನಾನು. ಸೊ ಅಲ್ಲಿಂದ ಏನಾಯಿತು, ಇಂಡಿಯಾಗೆ ಆಡೋಣ, ಆದರೆ ಒಲಿಂಪಿಕ್ಸ್ಗೆ ಟ್ರೈ ಮಾಡೋಣ ಅನ್ನೋ ಟೈಮಲ್ಲಿ ನನಗೇನೋ ಒಂದು ಸ್ಮಾಲ್ ಇಂಜುರಿ ಆಗುತ್ತೆ. ಸೊ ನಮ್ಮ ಸರ್ರು ಕೂಡ ವಿಲ್ ಗಿವ್ ಅ ಬ್ರೇಕ್ 6 ತಿಂಗಳು ಅನ್ನೋ ಟೈಮಲ್ಲಿ ನನಗೆ PU ಇದ್ದಿದ್ದು ಏನಾಗೋಯ್ತು, ಆ ಟೈಮಲ್ಲಿ ಸ್ಕೋರ್ ಆಗೋಯ್ತು. ಸೊ ಎರಡೇ ಆಪ್ಷನ್ ನಮಗೆ, ಏನೇ ಅಚೀವ್ಮೆಂಟ್ ಮಾಡಿದ್ರು ರೈಲ್ವೇಸ್ಗೆ ಹೋಗಬೇಕು, LICಗೆ ಹೋಗಬೇಕು, ನಮ್ಮ ಸ್ಪೋರ್ಟ್ಸ್ ಅವ್ರಿಗೆ ಕೊಡೋದು. ಸೊ ನಮ್ಮ ಸರ್ ಇದ್ದವರು ಎಜುಕೇಷನ್ ಚೆನ್ನಾಗಿದ್ದಾಳೆ, ಲೆಟ್ ಹರ್ ಕಂಟಿನ್ಯೂ ಅಂದ್ಬಿಟ್ಟು ಆ ಇಂಜುರಿನೂ ಬೆಡ್ ರೆಸ್ಟಲ್ಲಿ. ದೆನ್ ಮೈ ಡ್ಯಾಡ್ ಟುಕ್ ಅ ಕಾಲ್, ಸರಿ ನೀವೇ ಇಷ್ಟು ಹೇಳ್ತಾ ಇದ್ದೀರಾ ಅಲ್ಲ ಅಂದ್ಬಿಟ್ಟು, ಗೌರ್ಮೆಂಟಿಂದ ಸಿಕ್ಕಿದೆ ಅವಳಿಗೊಂದು ಸ್ಪೋರ್ಟ್ಸ್ ಲೆವೆಲ್. ನಂಗೆ ಹಠ ಜಾಸ್ತಿ, ಈ ಫೀಲ್ಡಲ್ಲಿ ಹೆಸರು ತೊಗೋಬೇಕು, ಅದಾದಮೇಲೆ ಇರ್ತೀನೋ ಇಲ್ವೋ ಸೆಕೆಂಡರಿ, ಈ ಫೀಲ್ಡಿಗೆ ಬಂದೆ ಅಂದರೆ ಇಲ್ಲಿ ಹೆಸರು ಮಾಡ್ಬೇಕು ನಾನು. ನನಗೆ ಚಿಕ್ಕ ವಯಸ್ಸಿಂದ ಹಠ. ಸ್ಪೋರ್ಟ್ಸ್ ಮುಗೀತು, ಹಂಗಾಯಿತು. ಎಜುಕೇಷನ್ ಲೈಫ್ ಸ್ಟಾರ್ಟ್ ಆಯ್ತು. ಅಂದರೆ ನಾನು ಪ್ರಪಂಚ ನೋಡಿದ್ದೆ 18 years, ಅಂದರೆ ಅಲ್ಲಿವರೆಗೂ ನನ್ನ ಲೈಫ್ ಬೇರೆ. ಸ್ಪೋರ್ಟ್ಸೇ ನಿಮ್ಮ ಲೈಫ್ ಆಗಿತ್ತು. ಹಾಸ್ಟೆಲ್ ಲೈಫು, ಬೆಳಗ್ಗೆ ಎದ್ದೇಳು ಪ್ರಾಕ್ಟೀಸ್ ಮಾಡು, ಕಾಲೇಜಿಗೆ ಪಿಕ್ಕು ಡ್ರಾಪ್ ಮಾಡ್ತಾಯಿದ್ರು, ಸಂಜೆ ಪ್ರಾಕ್ಟೀಸ್ ಮಾಡು, ಫೋನ್ ಇಲ್ಲ ಏನಿಲ್ಲ, ಆ ಥರ ಸ್ಟ್ರಿಕ್ಟ್ ಲೈಫಲ್ಲಿ ಬೆಳೆದಿದ್ದು.
ಪ್ರಪಂಚ ಸಡನ್ ಆಗಿ ನೋಡೋಕೆ ಸ್ಟಾರ್ಟ್ ಮಾಡಿದಾಗ ಹೇರ್ಸ್ ಎಲ್ಲ ಬಾಫ್ ಕಟ್ಟಿತ್ತು, ಹೇರ್ಸ್ ಎಲ್ಲ ಬಿಡೋಕೆ ಸ್ಟಾರ್ಟ್ ಮಾಡಿ ನಾನು ಕಾಲೇಜು ಕ್ಲಾಸ್ಮೇಟ್ಸ್ ಎಲ್ಲ ಏನು ಮಾಡಿದ್ರು, ಬಾ ಮಾಡ್ಲಿಂಗ್ ಮಾಡೋಣ, ಹೇಳ್ಕೊಡ್ತೀನಿ ನಿನಗೆ ವಾಕು ಹಂಗೆ ಹಿಂಗೆ ಅಂತ ಎಲ್ಲ ಹೇಳಿ ಅವಾಗ ತೆಳ್ಳಗೆ ಡಿಫ್ರೆಂಟ್ ಲುಕ್ಕಲ್ಲಿದ್ದೆ ನಾನು. ಕಾಲೇಜ್ ಲೈಫ್ ಮಾಡೆಲಿಂಗ್ ಲೈಫ್ಗೆ ಎಂಟ್ರಿ ಕೊಟ್ರಿ. ಕಾಲೇಜಿಂದ ಮಾಡ್ಲಿಂಗ್ ಕೊಟ್ಟು ಅದು ಅಕ್ಸೆಪ್ಟ್ ಆಗೋಯ್ತು. ನಾನು ತುಂಬ ಫೋಟೋಜೆನಿಕ್ಕು ಅಂತ ತೊಗೊಂಡ್ರು. ಆಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ಫೋಟೋಸ್ ತೆಗಿಯೋಕ್ಕೆ ಸ್ಟಾರ್ಟ್ ಮಾಡಿದಾಗ ಈ ಫೋಟೋದಲ್ಲಿ ಬೇರೆ ಥರನೇ ಕಾಣ್ತೀಯ ನೀನು, ಸಗದಾಗಿ ಕಾಣ್ತೀಯಾ ಅಂದ್ಕೊಂಡು ನನಗೆ ಅದೆಲ್ಲೋ ಆ್ಯಡ್ ಆನ್ ಆಯಿತು. ಆಮೇಲೆ ಕೆಲವು ಬ್ರ್ಯಾಂಡ್ಸ್ಗಳು ಅಪ್ರೋಚ್ ಮಾಡೋಕ್ಕೆ ಸ್ಟಾರ್ಟ್ ಆಯಿತು. ಓಕೆ, ನಾನು ಸ್ಟಾರ್ಟೆಡ್ ಟು ವಾಕ್. ಮಿಸ್ ಮೈಸೂರು, ಮಿಸ್ ಕರ್ನಾಟಕ ಟೈಟಲ್ ತೊಗೊಂಡೆ. ಅಲ್ಲೂ ಅಚೀವ್ಮೆಂಟ್ ಆಯಿತು ಮಾಡ್ಲಿಂಗಲ್ಲೂ. ಸರಿ, ಆ ಪ್ರಸಾದ್ ಬಿಟ್ಟಪ್ಪನ ಜೊತೆ ಎಲ್ಲ ವಾಕ್ ಮಾಡಿದೆ ನಾನು. ಅಲ್ಲಿಂದ ಅದಾದಮೇಲೆ ಎಜುಕೇಷನ್ ಅಂತ ಬಂದಾಗ ಐ ಹ್ಯಾವ್ ಡನ್ ಮೈ ಹೈಯೆಸ್ಟ್ ಎಜುಕೇಷನ್ MBA ಮುಗಿಸಿ ಇನ್ನೇನು ಜಾಬ್ ಮಾಡಿ ಫಾರಿನ್ಗೆ ಹೋಗಿ ಕೆಲಸ ಮಾಡಬೇಕು ಅನ್ನೋ ಟೈಮಲ್ಲಿ ಬಂದಿದ್ದೆ ನನಗೆ ಸಿನಿಮಾ. ಯಾಕಂದರೆ ಕಾಲೇಜ್ ಟೈಮಲ್ಲಿ ಥಿಯೇಟರ್ಸ್ ಮಾಡ್ತಾ ಇದ್ದೆ ಅನ್ನೋ ಟೈಮಲ್ಲಿ ಸಿನಿಮಾ ಹರಿಕತೆ ಗಿರಿಕತೆ ಮೂಲಕ ನಾನು ಕಾಣಿಸ್ಕೊತೀನಿ ಚಿಕ್ಕ ಪಾತ್ರದಲ್ಲಿ. ಹಾಗೆ ಸಿನಿಮಾ ದಾರಿ ಬಂತು. ಯಾರನ್ನೂ ಕೇಳಲಿಲ್ಲ, ಯಾರಿಗೂ ಕೊಡಿ ಅಂತ ಕೇಳಲಿಲ್ಲ, ತಾನಾಗೆ ಬಂದಾಗ. ಯಾರು ಗಾಡ್ ಫಾದರ್ ಇಲ್ಲ, ಇಲ್ಲ, ನಿಮ್ಮ ಟ್ಯಾಲೆಂಟ್ ಅನ್ನ ಬಳಸ್ಕೊಂಡು ನೀವು ಸಿನಿಮಾ ರಂಗಕ್ಕೆ ಬಂದಿದ್ದು. ತಾನಾಗೆ ಬಂದಾಗ ಸಿನಿಮಾ ಬರಲ್ವಂತೆ ಎಲ್ಲರಿಗೂ. ತಾನಾಗೆ ಬಂದಾಗ ನಾನು ಒದಿಬಾರ್ದು ಅಂತ ಇತ್ತು. ಯಾರೋ ಹೇಳಿದ್ರು ದೊಡ್ಡವರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.